ಗೈಸ್, ಡ್ರಿಂಕ್ಸ್ ಮಾಡೋದು ತಪ್ಪಾ ಹೇಳಿ? ನೀವು ಡ್ರಿಂಕ್ಸ್ ಮಾಡಲ್ವಾ? ನಿಜವಾಗ್ಲೂ ಈ ಪ್ಯಾರಾಸೆಲಿಂಗ್ ಮಾಡ್ಬೇಕಾದ್ರೆ ಸತ್ತೋಗ್ತೀನಿ ಅಂತ ಅಂದ್ಕೊಂಡಿದ್ದೆ ಗೈಸ್. 2 ಲಕ್ಷ ರೂಪಾಯಿ ಫೋನ್ ಬೇರೆ ಕೈಯಲ್ಲಿತ್ತು. ಇಲ್ಲಿ ನೋಡು, ಕರಿ ಮಡಕೆ ಆಗ್ಬಿಟ್ಟಿದೆ ಕೈಗಳು. ಗೈಸ್, ನಾನು ಯಾಕೆ ಇಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತ ನಿಮ್ಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋದು ಗೊತ್ತಾಗುತ್ತೆ. 3000 ಎಷ್ಟು ಚಿಲ್ಲರೆ ಇಷ್ಟಕ್ಕೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ವ್ಲಾಗ್ಸ್ ಎಲ್ಲ ನೋಡ್ತಿರ್ತೀರಾ. ಆ್ಯಕ್ಚುಲಿ ನಾನಿವತ್ತು ಇಲ್ಲಿಂದ ಹೋಗಬೇಕಿತ್ತು, ಬಟ್ 1 ಡೇ ಎಕ್ಸ್ಟ್ರಾ ತೊಗೊಂಡೆ. ಯಾಕಂತ ಅಂದರೆ ಶಾಗ್ಬೇಗ್ ಹೋಗಬೇಕಿತ್ತು, ಅದೇ ನೆನ್ನೆ ಮಿಸ್ ಆಗಿತ್ತಲ್ಲ, ಅಲ್ಲಿಗೆ ಹೋಗಬೇಕಿತ್ತು. ಬಟ್ 6 o'clock ಕರೆಕ್ಟಾಗಿ ಎದ್ದಿದ್ದೀನಿ ಗೈಸ್. ರೆಡಿ ಆಗೋಣ, 7:30 ಕೆಳಗಡೆ ಇರಬೇಕು, ಟಿಫನ್ ಮಾಡಿ ಅಂತ ಹೇಳ್ಬಿಟ್ಟು. ದೇವ್ರಾಣೆ, ನಂಗೆ ಗೊತ್ತಿಲ್ಲ, ಲಿಟ್ರಲಿ ಮಲ್ಕೊಳಕ್ಕಾಗ್ತಿಲ್ಲ, ಏನಂತ ಗೊತ್ತಿಲ್ಲ. ಫುಲ್ಲು ತಲೆನೋವು, ಹೆವಿ ತಲೆನೋವು ಆಗ್ತಾನೆ ಇಲ್ಲ. ನನಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ಫೋನೆಲ್ಲ ಎತ್ತಿಕ್ಬಿಟ್ಟು ಮಲ್ಕೊಂಬಿಟ್ಟೆ. ಎದ್ದು ನೋಡಿದ್ರೆ ಟೈಮು 9 ಗಂಟೆ ಆಗಿಬಿಡಿದೆ. ಇವಾಗ ಎದ್ದು ಸ್ವಲ್ಪ ಸ್ನಾನ ಮಾಡಿಕೊಂಡು ಮುಖಕ್ಕೆ ಏನೂ ಹಾಕಿಲ್ಲ, ಒಂದು ಲಿಪ್ ಬಾಮ್ ಹಾಕಿದ್ದೀನಿ ಅಷ್ಟೇ. ಒಂದು ಬ್ಯೂಟಿಫುಲ್ ಔಟ್ಫಿಟ್ನ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟು ಟಿಫನ್ ತಿನ್ಕೊಬಂದ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ ಏನು ಎತ್ತ ಅಂತ ಹೇಳಿ. ಸೊ ಯಾಕೆಂದರೆ ಇನ್ನು ಕರೆಕ್ಟಾಗಿ ಒಂದು 10 ನಿಮಿಷ ಇದೆ ಅಷ್ಟೇ, ಅಷ್ಟರಲ್ಲಿ ನಾನು ಟಿಫನ್ ಮುಗಿಸ್ಬಿಡ್ಬೇಕು. ಸೊ ಚಾಲು ಮುಗಿಸ್ಕೊಂಡು ಬಂದು ಟಿಫನ್ನು ನಂತರ ರೆಡಿಯಾಗಿ ಆಮೇಲೆ ಹೇಳ್ತೀನಿ. ಏನೋ ಒಂದು ಕಳಿಸಿದ್ದಾರೆ, ಅರೇನೋ ಹೋಟೆಲ್. ಸೀರೀಸ್ ಐ ವಾಂಟ್ ಟು ಚೆಕ್ ದಿಸ್. Can you please wait? Guys, dear Shambhavi, thank you for being our valued guest. ಓಕೆ, ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ಎಕ್ಸ್ಟೆಂಡ್ ಆಗಿದೆ, ಅವ್ರಿಗೆ ಗೊತ್ತಿಲ್ಲ. ನಾನು ಇವತ್ತು ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು, ಚೆಕ್ಔಟ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನನಗೆ ಇದು ಕಳಿಸಿದ್ದಾರೆ. ಅಯ್ಯೋ ನೋಡಿ ಗೈಸ್, ಇಲ್ಲಿ ನೋಡಿ ಏನೇನು ತೊಗೊಂಡಿದ್ದೀನಿ. ಆಮ್ಲೆಟ್, 1 ಚಪಾತಿ ಮತ್ತು ಪನ್ನೀರ್ ಕರಿ, ಇದು ಆರೆಂಜ್ ಜ್ಯೂಸ್, ನಂಗೆ ತುಂಬ ಇಷ್ಟ ಆಗಿರೋ ಡೋನಟ್ಸ್, ವಾಟರ್ಮೆಲನ್ ಆ್ಯಂಡ್ ಪೈನಾಪಲ್, ಇದು ಸ್ವಲ್ಪ ಖರ್ಜೂರ, ಇದು ಕೊಟ್ಟಿದ್ದಾರೆ. ನೈಸ್. ಒಂದು ಸ್ವಲ್ಪ ಆಮ್ಲೆಟ್ ತಿಂತೀನಿ. ನೈಸ್ ಗೈಸ್, ಬ್ರೇಕ್ಫಾಸ್ಟಿಂದ ಬಂದು ತಿಂದೆ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದ್ದೀನಿ. ಫುಲ್ ಔಟ್ಫಿಟ್ ನೋಡಿ. ಇವಾಗ ನಾನು ಪ್ಯಾರಾಸೆಲಿಂಗ್ ಅದೇ ಪ್ಯಾರಾಶೂಟ್ ಅಂತೀವಲ್ಲ, ಅದು ಪ್ಯಾರಾಸೆಲಿಂಗ್ ಅಂತ ಇಲ್ಲಿ ಕರೀತಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಔಟ್ಫಿಟ್ ಹೀಗಿದೆ. ಈ ಬ್ಯಾಗ್ ಯಾವುದಕ್ಕೂ ಕ್ಯಾರಿ ಮಾಡಿದ್ದೀನಿ. ಇದ್ರೊಳಗಡೆ ಸಿಗ್ಗಿ ಇದೆ. ಆ್ಯಂಡ್ 1 ಕ್ಲಚ್ ತೊಗೊಂಡಿದ್ದೀನಿ ಆ್ಯಂಡ್ 1 ಲಿಪ್ ಬಾಮ್ ಇದೆ. ಸಾಕು, ಇನ್ನೇನು ಬೇಡ. ಸದ್ಯಕ್ಕೆ ಪ್ಯಾರಾಸೆಲಿಂಗಿಂದ ಬಂದ ಮೇಲೆ ಈ ಡ್ರೆಸ್ಸಲ್ಲಿ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನನ್ನ ಬೆಸ್ಟ್ ಫ್ರೆಂಡ್ ತೊಗೊಂಡು ಹೋಗ್ತಾ ಇದ್ದೀನಿ ಇದನ್ನ. ಓಕೆ, ಈ ರೂಮ್ ನೋಡಿ ಹೆಂಗೆ ಗಲೀಜು ಮಾಡಿಟ್ಟಿದ್ದೀನಿ. ಅಂದರೆ ಏನು ಗಲೀಜಿಲ್ಲ, 2 ಸ್ಲಿಪ್ಪರ್ ಇದೆ, ಮತ್ತು ಇಲ್ಲಿ 1 ಟವಲ್ ಇದೆ. ಇದೆಲ್ಲ ನಾನು ಇಲ್ಲಿಟ್ಬಿಡ್ತೀನಿ. ಸೊ ಈ ಥರ ಇದೆ ರೂಮು.
ಬಿಸಿಲು ಇವಾಗ ಹೋಗೋಕ್ಕಾಗಲ್ಲ. ಇಲ್ಲಿ ನೋಡಿ ಕೆಳಗಡೆ ಎಲ್ಲ ಯಾವ ರೀಲ್ಸ್ ಮಾಡೋಕ್ಕಾಗಲ್ಲ. ಫಸ್ಟು ಪ್ಯಾರಾಸೈಲಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನಂತರ ಇದು ಮಾಡ್ತೀನಿ. ಓ ಮೈ ಗಾಡ್, ಮೇಯ್ನ್ ಮ್ಯಾಟರೇ ಮರ್ತಿದ್ದೆ. ಅಮ್ಮ, ವಿತೌಟ್ ಈ ಸನ್ಸ್ಕ್ರೀನ್ ಇಲ್ಲದೆ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ. ಈಗಲೇ ಇಲ್ಲಿ ನೋಡು ಕರಿ ಮಡಕೆ ಆಗಿಬಿಟ್ಟಿದೆ ಕೈಗಳು. ರಾಮ, ಎಷ್ಟು ಬಿಸಿಲು ಗೊತ್ತಾ. ಹಿಂಗಿರಲಿ ಸದ್ಯಕ್ಕೆ, ಅದು ವೈಟ್ ಥರ ನನಗೇನು ಪ್ರಾಬ್ಲಮ್ ಇಲ್ಲ. ಒಂದು ಸ್ವಲ್ಪ ಹಿಂದಕ್ಕೂ ಹಾಕೊಂಡ್ಬಿಡ್ತೀನಿ. ಯಾಕೆ ಬೇಕು ಗೊತ್ತಲ್ಲ, ಬಿಸಿಲು ಕರ್ರಗಾಗ್ಬಿಟ್ರೆ ಇವೆಲ್ಲ ನೋಡ್ಕೊಬೇಕು ಗೈಸ್, ಇಲ್ಲಾಂದ್ರೆ ಅಷ್ಟೇ ಕತೆಗಳು. ಏನು ಮಾಡೋದು? ಅಯ್ಯಪ್ಪ, ಅಲ್ಲ ಎಷ್ಟೊಂದು ಜನ ಯಾವನೋ ಕರ್ಕೊಂಡು ಹೋಗ್ತಾ ಇದ್ದಾಳೆ ಇವಳು, ಹಾಗೆ ಹೀಗೆ ಒಬ್ಬರೇ ಹೋಗೋಕ್ಕಾಗಲ್ಲ. ಇಲ್ಲ, ನಾವೀಗ ಬಂದಿರೋರು ಏನು ಮನುಷ್ಯಲ್ವ ಒಬ್ಬರೇ? ಏನು ಒಂದು ಹುಡುಗಿ ಒಂದು ಹುಡುಗ ಬೇಕೇ ಬೇಕಾ? ಅವೆಲ್ಲ ಸುಳ್ಳು. ದೇವ್ರು ಅದಕ್ಕೆ ಒಂದು ಹುಡುಗಿಗೆ ಒಂದು ಹುಡುಗ ಇರಲ್ಲ, ಜೊತೆಲಿ ಯಾರು ಫ್ರೆಂಡ್ಸ್ ಬರೋಕ್ಕಾಗಲ್ಲ ಅಂತಲೇ ಹೇಳಿ ಟ್ರೈಪೋಡ್ಗಳನ್ನ ಎಲ್ಲರೂ ಇಟ್ಟಿರ್ತಾನೆ. ಅರ್ಥ ಆಯ್ತಾ? ಸೊ ನಾನು ಆಲ್ಮೋಸ್ಟ್ ಎಲ್ಲ ಹುಡುಗಿರ್ಗೆ ಹೇಳೋದು ಒಂದೇ, ಲೈಫ್ನ ಈಸಿಯಾಗಿ ತಗೊಳ್ಳಿ, ತುಂಬ ಓವರಿಗೆಲ್ಲ ಇದು ಮಾಡ್ಕೊಬೇಡಿ. ಯಾಕೆ ಅಂತ ನಿಮಗೆ ಗೊತ್ತಿರುತ್ತೆ, ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿ. ಸೊ ನೋಡೋಣ, ಟೈಮ್ ಇಲ್ಲ. ಅದೊಂದು ಪ್ಯಾರಾಸೈಲಿಂಗ್ ಮಾಡಿಬಿಟ್ರೆ ನಂಗೊಂದು ನೆಮ್ಮದಿಯಪ್ಪ ನನಗೆ. ಹಲೋ, ಹಾಯ್, ಐ ಆಮ್ ಗೋಯಿಂಗ್. ಸಾರಿ, no, I don't want. I'm staying in Arena Beach, so that's why I'm going there only. ಏನು ಇಲ್ಲಿ ಹೆಂಗೆ ಗೊತ್ತಾ ಗೈಸ್, ಒಳ್ಳೆ ಅಲ್ಲಿಗೆ ಯಾಕೆ ಹೋಗ್ತೀರಾ, ಇಲ್ಲೇ ಬನ್ನಿ, ಹಾಗೆ ಹೀಗೆ ಅಂತ ಎಲ್ಲ. ಅಂದರೆ ಏನು ಗೊತ್ತಾ, ಇಲ್ಲಿ ನಾನು ಅರೇನಾ ಹೋಟೆಲಲ್ಲಿ ಸ್ಟೇ ಆಗಿರೋದ್ರಿಂದ ಇಲ್ಲಿ ಒಂದಷ್ಟು ನೇಮ್ಗಳಿದೆ. ಅಂದರೆ ಅರೇನಾ ಗೇಮ್ಸ್ ಅಂತ ನೇಮ್ ಇರುತ್ತೆ. ಅಂದರೆ ಆ ಹೋಟೆಲಲ್ಲಿ ಇರೋರು ಇಲ್ಲಿಗೆ ಬರಬೇಕು ಅನ್ನೋದು ರೂಲ್ಸು. ಸೊ ಹಾಗೆ ನಾನು ಇಲ್ಲಿಗೆ ಬರ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಹುಡುಗರು ಹಂಗೇನೆ, ಏನು ಮಾಡೋಕ್ಕಾಗಲ್ಲ. ಅದನ್ನು ತುಂಬ ದೊಡ್ಡದು ಇದು ಮಾಡಿಕೊಂಡು ನೋಡಿ, ಅರೇನಾ ವಾಟರ್ ಸ್ಪೋರ್ಟ್ಸ್ ಇಲ್ಲಿಗೆ ಬರ್ಬೇಕು ನಾವು. ಬಂದೆ, ಫುಲ್ ಎಲ್ಲರೂ ಬ್ಯುಸಿ ಅನಿಸುತ್ತೆ ಗೈಸ್. ಭಯ ಪ್ಯಾರಾಸೈಲಿಂಗ್ ಎಸ್ಡ್ ಐ ಕೇಮ್ ನೋ. ಹಾಯ್, ಹೌ ಆರ್ ಯು? Are yaar. Listen, you're going for the shark. I already booked you for 5 o'clock. Please ಭಯ್ಯ. The earliest I have is at 1 p.m. ಈಸ್ 1 o'clock ಬನ್ನಿ ಅಂತ ಅಂದರು. ಇಲ್ಲ, ಆಗದೇ ಇಲ್ಲ, ನಾನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಸೊ ಇಲ್ಲೇ ಕೂತ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಅದಕ್ಕೆ 10 to 15 ಮಿನಿಟ್ಸಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ರೆ, ಸೊ ಹಾಗಾಗಿ ನಾನು ಬಿಡ್ತೀನಾ. ನೆನ್ನೆ ಬಂದೆ, ನೆನ್ನೆನೂ ರೀಸನ್ ಹೇಳಿದ್ರು. ನೆನ್ನೆ ಸಂಜೆ ಬಂದೆ, ಆವಾಗಲೂ ಅಂದರೆ ಪಾಪ ಇವ್ರು ವ್ಯಾಲಿಡ್ ರೀಸನ್ ಹೇಳೋದು, ಬಟ್ ಇರುತ್ತೆ ಅಲ್ವಾ, ನಾನು ನಾಳೆ ಹೊರ್ಟೋಗ್ತೀನಲ್ವಾ. ಸೊ ಆ್ಯಂಡ್ ನೆನ್ನೆ ನಾನು ಜೆಟ್ ಕಾರ್ ಓಡಿಸ್ಬೇಕಾದ್ರೆ ಸೇಫ್ಟಿ ಜಾಕೆಟ್ ಹಾಕೊಂಡಿಲ್ಲ. ತುಂಬ ಜನ ಕಾಮೆಂಟ್ ಮಾಡಿದ್ದಾರೆ, ಇದು ಸೇಫ್ಟಿ ಜಾಕೆಟ್ ಯೂಸ್ ಮಾಡಿ ಅಂತ. ಗೆಸ್ ಯೂಸ್ ಮಾಡ್ತೀನಿ, ನೀವು ಮಾಡಿ. ಓ ಗಾಡ್, ಇಸ್ ಟೂ ಬ್ಯಾಡ್. ಪ್ಲೀಸ್ ವಾಶ್ ಮಾಡಬೇಕಲ್ವಾ. ಇಟ್ಸ್ ಓಕೆ ಬಿಡಿ, ಏನು ಮಾಡೋಕ್ಕಾಗಲ್ಲ. ಸೂಪರ್ ಎಕ್ಸೈಟೆಡ್. ಅಲ್ಲ, ಇಲ್ಲಿ ಯಾಕೆ ಇಷ್ಟು ಕರ್ರು ಕಾಣ್ತಿದ್ದೀನಿ ಗೊತ್ತಾ? ಮಣ್ಣಿದೆಯಲ್ಲ, ಮಣ್ಣು ಕಲರು ವೈಟು. ಸೊ ಯು ನೋ ಒನ್ ಥಿಂಗ್ ಗೈಸ್, ಒಂದೊಂದು ಕಲರ್ ಒಂದೊಂದು ಥರ ನಮ್ಮ ಫೇಸಿಗೆ ಮ್ಯಾಚ್ ಆಗುತ್ತೆ ಗೊತ್ತಾ? ಹಾಗೆ ಈ ರೆಡ್ ಮ್ಯಾಚ್ ಆಗ್ತಿಲ್ಲ ಇವತ್ತು. ಅಂದರೆ ನಾನು ಹಾಕಿರೋ ಐ ಶ್ಯಾಡೋ ಆಗಿರ್ಬೋದು, ಲಿಪ್ಸ್ಟಿಕ್ಕಿಗೆ. ಸೊ ನೋಡೋಣ ಗೈಸ್, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಬೋಟ್ ಬಂತು, ಈ ಬೋಟಲ್ಲಿ ಇವಾಗ ಕರ್ಕೊಂಡು ಹೋಗ್ತಾರೆ. ಸೊ ಇವರೇ ನಮ್ಮ ಇನ್ಸ್ಟ್ರಕ್ಟರ್.
ಏನೇ ಇದ್ರು ಮಾಡೋರು ಹೇಳ್ಕೊಡ್ತಾರೆ. ಸೊ ಇದರಲ್ಲೇ ಇವಾಗ ಪ್ಯಾರಾಸೆಲ್ಲಿಂಗ್ ಹೋಗೋದು ನಾನು. ನಿಜವಾಗ್ಲೂ ಖುಷಿ ಆಗ್ತದೆ ಗೈಸ್. ಚಾಲು ಕೆನ್ ಐ ಸಿಟ್? ಓಕೆ. It's too much hot. Okay. Come on. ಬಿಸಿಲು ಗೈಸ್, ನನ್ನ ಕೆಲಸ ಕುತ್ಕೊಳ್ಳೋಕ್ಕಾಗ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಸಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ನನ್ನ ಪ್ಯಾರಾಸೆಲ್ಲಿಂಗ್ ಹೋಗೋಕ್ಕೆ ಏನೂ ಆಗಬಾರ್ದು ಅಂತ ಕೇಳ್ಕೊಳ್ಳಿ ಗೈಸ್ ಪ್ಲೀಸ್. ನಂಬಿಕೆಯಿಂದ ಹೋಗ್ತಾ ಇದ್ದೀನಿ. ಅಂದರೆ ನನ್ನ ವೆಯ್ಟ್ ಸ್ವಲ್ಪ ಚಿಕ್ಕ ಅಲ್ವಾ, ಅಂದರೆ ಸಣ್ಣ ಅಲ್ವಾ ನಾನು. ಸೊ ಹಾಗಾಗಿ ಹೇಳ್ಕೊಂಡು ಹೋಗ್ಬಿಡುತ್ತೆ ಅಂತ ಅವ್ರು ನೆನ್ನೆ ಬೇಡ ಅಂದ್ಬಿಟ್ಟು. So now you have to put your harness. Okay. Guys. Super excited. ಗೈಸ್ ಹೋಗ್ತಾ ಇದ್ದೀನಿ. ಎಲ್ಲಿ ಕರ್ಕೊಂಡು ಹೋಗಿ ಆಡಿಸ್ತಾರೆ ಅಂತ ಗೊತ್ತಿಲ್ಲ. ಇದೆಲ್ಲ ವೆಯ್ಟ್ ಒಳಗಡೆ ಇದಾಗಲಿ ಅಂತ ಹೇಳಿ. ನನಗೆ ನಿನ್ನೆ ಎಲ್ಲ ಭಯ ಆಗ್ತಿರಲಿಲ್ಲ ವಾಟರ್ ಗೇಮ್ಸ್ ಆಡಿ. ಇವತ್ತು ಯಾಗೋ ಸಿಗಾಬಡೆ ಭಯ ಆಗ್ತಿದೆ ಗೈಸ್. ಗೈಸ್ ರೆಡಿ ಮಾಡ್ತಾ ಇದ್ದಾರೆ. ಓ ಫಾ ಮೈ ಗಾಡ್, ಭಯ ಆಗ್ತಿದೆ ಗೈಸ್, ಲಿಟ್ರಲಿ ಭಯ ಆಗ್ತಿದೆ. ನಾನೇನಾದ್ರು ಸತ್ತೋದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಬಟ್ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ. ನಿಜವಾಗ್ಲೂ ಭಯ ಆಗ್ತಿದೆ. ಈಗ ಇಷ್ಟೊತ್ತವರೆಗೂ ಭಯ ಇರಲಿಲ್ಲ, ಲಿಟ್ರಲಿ ಇವಾಗ ಭಯ ಆಗ್ತಿದೆ. ಚಾಮುಂಡೇಶ್ವರಿ ತಾಯಿ ಮೇಲೆ ಭಾರ ಹಾಕಿ, ನಮ್ಮ ಮನೆ ದೇವ್ರ ಮೇಲೆ ಭಾರ ಹಾಕಿ ಹೋಗೋದು. Can you hold my phone? Guys, are you serious? No, I'm scared. ಫೋನ್ ಬೇರೆ ಇಟ್ಕೊಂಡಿದ್ದೀನಿ ದೇವ್ರೆ. ನೋ ಅಮ್ಮ. ಓಕೆ 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 ಓಕೆ. ನೋಡಿ ನಾನು ಎಲ್ಲಿದ್ದೀನಿ. ಓ ಗಾಡ್, ಇಟ್ಸ್ ಟೂ ಗುಡ್. ಚಾಮುಂಡೇಶ್ವರಿ ತಾಯಿ ಪ್ಲೀಸ್ ನನ್ನ ಫೋನ್ ಬೀಳದೆ ಇರಲಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಎಷ್ಟು 2 ಲಕ್ಷ ಕೊಟ್ಟು ಫೋನ್ ತಗೊಂಡಿದ್ದೀನಿ. ಪ್ಲೀಸ್ ಗೈಸ್, ಡ್ರೋನ್ ಶಾಟ್ ಎಲ್ಲ ಬರುತ್ತೆ ಗೊತ್ತಾ? ಅರೇ ಇಟ್ಸ್ ಕ್ರೇಜಿ. ಓಕೆ ಸೋನು ಕೂಲ್, ಎಕ್ಸಿಟ್ ಆಗಬೇಡ. ಕೂಲ್ ಸೋನು. ಓಕೆ ಸಿ ಗೈಸ್ ನೋಡಿ. ಓ ಮೈ ಗಾಡ್, ಇಟ್ಸ್ ಟೂ ಗುಡ್. ಓ ಫಾ ಚಲೋ. ಸೂಪರ್ ಹ್ಯಾಪಿ ಯು ನೋ ಗೈಸ್. ಗಾಯ್ಸ್, ನಾನು ಯಾಕೆ ಇಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತ ನಿಮ್ಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋರು ಗೊತ್ತಾಗುತ್ತೆ. ಕೆಲವೊಬ್ಬರು ಅನ್ಕೋತಿರ್ತಾರೆ ನಾಟಕ ಗೀಟ್ಕ ಅಂತ. ಐ ಡೋಂಟ್ ಕೇರ್. ಅಂದರೆ ನಾನು ಈ ಥರ ಎಲ್ಲ ಪ್ಯಾರಾಶೂಟ್ ಮಾಡಿದ್ದೀನಿ ಗೋವಾದಲ್ಲಿ, ಮತ್ತು ಇದ್ಯಾವುದಪ್ಪ ಅದು ಥೈಲ್ಯಾಂಡಲ್ಲಿ. ಇಲ್ಲಿಂದ ನಾನು ಎಷ್ಟು ದೂರದಲ್ಲಿದ್ದೀನಿ ಗೊತ್ತಾ? ಅಲ್ಲಿ ಅದ್ರೊಳಗಡೆ ಇದ್ದೆ ನಾನು. ಅಲ್ಲಿಂದ ಬಂದೆ ವೆಯ್ಟ್ ಪ್ರಾಪ್. ಇಲ್ಲಿ ನೋಡಿ ಗೈಸ್, ನೆನ್ನೆ ನಾನು ಆಡಿದ್ನಲ್ಲ ವಾಟರ್ ಗೇಮ್ಸು, ಎಲ್ಲ ಆಡ್ತಾ ಇದ್ದಾರೆ ಇವತ್ತು. ಇದು ಅಲ್ಲೇ ಅರೇನಾ ಬೀಚ್, ಅರೇನಾ ಹೋಟೆಲ್. ಓ ಮೈ ಗಾಡ್. ಹಾಯ್ 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 ಮಾಡ್ತಿದ್ದೀರಾ? ಹಾಯ್
ಇಲ್ಲಿಂದ ಅಲ್ಲಿ ಕೆಳಗಡೆ ನೀರು ಕಾಣಿಸ್ತಿದ್ಯಲ್ಲ, ಅಲ್ಲಿಗೆ ಹೋಗಿ ಹಿಂಗೆ ಡಿಪ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನನ್ನ ಕಾಲನ್ನ. ಹಾಂ, ಸಾಕಂತ ಹೇಳ್ತಾ ಇದ್ದೀನಿ, ಯಾರು ಇವ್ರು ಕರ್ಕೊಂಡು ಹೋಗ್ತಾನೆ ಇದ್ದೀರಿ. ಅವ್ರು ಸಾಕಂದರೆ ಹಿಂಗೆ ಕೈ ಹಿಂಗೆ ಮಾಡೋಕ್ಕೆ ಹೇಳಿದರು, ಆಗ ಮಾಡಿದ್ದೀನಿ, ಕರ್ಕೊಂಡು ಹೋಗ್ತಿಲ್ಲ ಅವರು. ಎಷ್ಟೊಂದು ಜನ ಕೇಳ್ತಾ ಇದ್ರಿ ಅದು ಫೋನಲ್ಲಿ ಹೆಂಗೆ ತೆಗಿಯೋಕ್ಕೆ ಸಾಧ್ಯ, ಡ್ರೋನ್ ಶಾಟ್ ಏನಾದರೂ ಇದೆಯಾ ಅಲ್ಲಿ ಹಾಗೆ ಹೀಗೆ ಅಂತ. ಹೌದು ಗೈಸ್, ನಿಮಗೆ ಡ್ರೋನ್ ಶಾಟ್ ಕೂಡ ಕೊಡ್ತಾರೆ, ವಿಡಿಯೋ ತೆಗೆದ್ಬಿಟ್ಟು ಸಖತ್ತಾಗಿರುತ್ತೆ. ನನಗೆ ಗೊತ್ತಿಲ್ಲದೆಲ್ಲ ಫಸ್ಟ್ ಡೇ ಡ್ರೋನ್ ಶಾಟ್ ತೆಗಿತಿದ್ರು, ಆಮೇಲೆ ಗೊತ್ತಾಯಿತು. ಸೊ ಹಾಗಾಗಿ ನಾನು ಫುಲ್ ಏನೇನು ಎಕ್ಸ್ಪ್ರೆಷನ್ ಕೊಡಬೇಕು ಆ ಥರ ಎಲ್ಲ ಮಾಡ್ತಾ ಇದ್ದೆ. ಫಸ್ಟ್ ನಾನು ನನ್ನ ಫೋನಲ್ಲಿ ವ್ಲಾಗ್ ಮಾಡ್ತಾಯಿದ್ದೆ, ಅದನ್ನು ಕೂಡ ಅವರು ಕ್ಯಾಪ್ಚರ್ ಮಾಡಿದ್ದಾರೆ. ಏನು ಗೊತ್ತಾ ಗೈಸ್, ಇನ್ನೊಂದು ಎಲ್ಲ ಕಡೆಯೂ ನಾವು ಅಮೌಂಟ್ನ ನೋಡೋಕ್ಕಾಗಲ್ಲ, ಏಕೆಂದರೆ ಬಂದಿರೋದೇ ಎಂಜಾಯ್ ಮಾಡೋಕ್ಕಲ್ವಾ. ಸೊ ಮೆಮೊರೀಸ್ ಆಗಿ ಇಟ್ಕೊಬೇಕು. ಒಂದು ಟ್ರಿಪ್ ಅಂದರೆ ಅದರಲ್ಲಿ ಏನಾದ್ರು ಒಂದು ಮೆಮೊರಿ ಇರಲೇಬೇಕು. ನಾನು ನೋಡಿ, ಡ್ರೋನ್ ಬಾ ಅಂದರೆ ಬಾ ಅಂತಿತ್ತು, ಹೋಗು ಅಂದರೆ ಹೋಗ್ತಿತ್ತು. ಅಯ್ಯೋ ಎಷ್ಟು ಚೆಂದ ಇತ್ತು ಗೊತ್ತಾ. ಈ ಸಲ ಅಂತೂ ಐ ಸ್ವೇರ್ ಸರಿ ಎಂಜಾಯ್ ಮಾಡಿದ್ದೀನಿ ಗೈಸ್. 100% ಸಜೆಸ್ಟ್ ಮಾಡ್ತೀನಿ. ಜೋಹಾ ಟ್ರಾವೆಲ್ಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಇದೆ, ಮತ್ತು ಅಲ್ಲೇ ಅರೇನಾ ಬೀಚ್, ಅರೇನಾ ಹೋಟೆಲ್ ಇದೆ, ಅದು ಕೂಡ ಟ್ಯಾಗ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ರಿಯಲಿ ನೀವೇನಾದರೂ ಮಾಲ್ಡೀವ್ಸ್ ಬರ್ತೀರಾ ಅಂದರೆ ಇದಂತೂ ಟ್ರೈ ಮಾಡಲೇಬೇಕು. ಎಲ್ಲ ಗೇಮ್ಸೂ ರಿಯಲಿ ಸಖತ್ತಾಗಿತ್ತು ಗೈಸ್. ಫೈನಲಿ ವಾಪಸ್ ಬಂದ್ಬಿಟ್ಟೆ ಗೈಸ್. ಇವಾಗ ಪ್ಯಾರಾಸೈಲಿಂಗ್ ಹೋಗಿದ್ದೆ ಅಲ್ವಾ ನಾನು, ಸೊ ಅದ್ರದ್ದು ಡ್ರೋನ್ ಶಾಟ್ ವಿಡಿಯೋಸ್ ಐ ರಿಸೀವ್ಡ್. ಓಕೆ, ಅದ್ರದ್ದು ಡ್ರೋನ್ ಶಾಟ್ ಕೊಡ್ತಾರೆ ಅಂದ್ಬಿಟ್ಟು ನಾನು ಕಳ್ಸ್ಕೊತಾ ಇದ್ದೀನಿ ವಿಡಿಯೋನ. ಡನ್ ಡನ್ ಡನ್. ಫುಲ್ ಔಟ್ಫಿಟ್ ನೀಟಾಗಿ ನೋಡ್ಕೊಳ್ಳಿ. ಚೆನ್ನಾಗಿದೆ ಅಲ್ವಾ ಗೈಸ್, ಇದು ಒಂಥರ ಡ್ರೆಸ್. ಹಬ್ಬ, ಇಷ್ಟೊತ್ತವರೆಗೂ ಫೋಟೋ ವಿಡಿಯೋಸ್ ಎಲ್ಲ ತೆಗೆದು ಸಾಕಾಗೋಯ್ತು ನನಗೆ. ಫಿಲೋಡಿ ಇಲ್ಲಿ ಟ್ರೈಪಾಡಲ್ಲಿ ಹೆಂಗೆ ಇಟ್ಟಿದ್ದೀನಿ ಫೋನ್. ನೋಡಿ 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 ಬೀಚ್ನ ಬೇಜಾರಾಗ್ಬಿಡಿದೆ. ನಂತರ ಯಾರೋ ಸಿಂಗಲ್ ಬಂದವ್ರೆ. ನೀರೆಷ್ಟು ದೊಡ್ಡ ಜಾಸ್ತಿ ಬಂದಿದೆ, ಅಪ್ಪ ದೇವ್ರೆ. ರೀಲ್ಸ್ ಮಾಡಿ ಮಾಡಿ ಸುಸ್ತಾಯ್ತಲ್ವಾ, ಊಟ ತಿನ್ನೋಣ ಅಂತ ಬಂದಿದ್ದೀನಿ. ನನ್ನ ದೇವ್ರು ಇವತ್ತು ಇದು ಟ್ರೈಪಾಡ್. ಇವತ್ತು ಅಂತಲ್ಲ, ಆಲ್ಮೋಸ್ಟ್ ನಾನು ರೀಲ್ಸ್ ಮಾಡಬೇಕಾದ್ರೆ ಒಬ್ಬೊಬ್ಬಳೇ ಇದ್ದಾಗ ಆಲ್ಮೋಸ್ಟ್ ಅದು ನನ್ನ ದೇವ್ರ ಥರನೇ ಟ್ರೀಟ್ ಮಾಡ್ತೀನಿ. ಅದರಿಂದ ರೀಲ್ಸ್ ಮಾಡ್ತೀನಿ, ಅದರಿಂದ ಅರ್ನ್ ಮಾಡ್ತೀನಿ, ಅದರಿಂದ ಹೊಟ್ಟೆ ತುಂಬ ಊಟ ತಿಂತೀನಿ. ಸೊ ದೇವ್ರು ಅನ್ನೋದ್ರಲ್ಲಿ ನನ್ನ ಪ್ರಕಾರ ತಪ್ಪಿಲ್ಲ. ಐ ಸ್ವೇರ್, ನೀವು ನಂಬಿ ಬಿಡಿ, ಬಂದಾಗಿಂದ ಒಂದು ಡ್ರಿಂಕ್ಸ್ ಮಾಡಿಲ್ಲ, ಏನಿಲ್ಲ, ಬರೀ ಒಂದು ಸಿಗರೇಟ್ಸ್ ಎದ್ದಿದ್ದೆ ಅಷ್ಟೇ. ಸೊ ಇವಾಗ ಐ ಪ್ಲ್ಯಾನ್ ಸ್ವಲ್ಪ ಡ್ರಿಂಕ್ಸ್ ಮಾಡೋಣ ಅಂತ ಹೇಳಿ, ಯಾಕೆಂದರೆ ನಾಳೆ 8 ಗಂಟೆಗೆ ನನಗೆ ಇಲ್ಲಿ ಚೆಕ್ಔಟ್ ಇದೆ. ಸೊ ಹಾಗಾಗಿ ಡ್ರಿಂಕ್ಸ್ ಮೀನ್ಸ್ ರೆಡ್ ಬುಲ್ ಅಷ್ಟೇ ನಾನು ಕುಡಿಯೋದು, ಇಲ್ಲಾಂದರೆ ವೈನ್ ಇದ್ದರೆ ನೋಡೋಣ, ಹೇಳ್ತೀನಿ. ಗೈಸ್, ಡ್ರಿಂಕ್ಸ್ ಮಾಡೋದು ತಪ್ಪ ಹೇಳಿ? ನೀವು ಡ್ರಿಂಕ್ಸ್ ಮಾಡಲ್ವಾ? ಸ್ಮೋಕ್ ಮಾಡಲ್ವಾ? ಒಬ್ಬೊಬ್ಬರು ಇರ್ತಾರೆ, ಎಲ್ಲರದು ತಪ್ಪು ಅಂತ ಹೇಳಲ್ಲ, ತಪ್ಪೇ ಅಲ್ಲ. ಫಸ್ಟ್ ಆಫ್ ಆಲ್ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಕೆ, ಫ್ರೆಶ್ಶಾಗಿ ಇಟ್ಕೊಳ್ಳೋಕ್ಕೆ ಬೇಜಾರಾದರೆ ಕುಡಿತಾರೆ. ಗೈಸ್, ಇದನ್ನ ಕುಡಿದ್ರೆ ರೆಡ್ ಬುಲ್ ಅನ್ಕೊತೀರ ತಾನೆ? ಇದು ಐಸ್ ಒಳಗಡೆ ಹಾಕಿ ಹಿಂಗೆ ಕುಡಿದ್ರೆ ಯಾಕೆ ಇದನ್ನ ಡ್ರಿಂಕ್ಸ್ ಅಂತ ಅನ್ಕೊತೀರಾ? ಡ್ರಿಂಕ್ಸ್ ಥರನೇ ಫೀಲ್ ಕೊಡ್ತಿದೆ. ಅರೆ ಡ್ರಿಂಕ್ಸ್ ಅಲ್ಲ. ಸಿ, ಮೈ ಫೇವ್ರೆಟ್, ನನ್ನ ಪ್ರಾಣ ಅಂತ ಹೇಳಲ್ಲ. ಶುಗರ್ ಜಾಸ್ತಿ ಅಲ್ವಾ, ಸೊ ಜಾಸ್ತಿ ಕುಡಿಯೋಲ್ಲ, ಎಲ್ಲಾದರೂ ಹೋದಾಗ ಅಷ್ಟೆ.
ಆಲ್ ಟೈಮ್ ನನ್ನ ಫೇವ್ರೆಟ್ ಕಾಫಿ. ಗೈಸ್ ನಾನು ಕ್ರ್ಯಾಬ್ ಆರ್ಡರ್ ಮಾಡಿದ್ದೀನಿ. ಕ್ರ್ಯಾಬ್ ಬರುತ್ತಲ್ಲ ಆವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಫೈನಲಿ ಕ್ರ್ಯಾಬ್. ಇಷ್ಟು ಕ್ರ್ಯಾಬು, ಇಷ್ಟು ಫುಡ್ಡು ಮತ್ತು ಇದು ರೆಡ್ ಬುಲ್ಲು ಎಲ್ಲ ಸೇರಿಸಿ ನಮ್ಮ ಇಂಡಿಯಾ ಮನಿಲಿ ಐ ಥಿಂಕ್ ಇದು 3,000 ಎಷ್ಟು ಚಿಲ್ಲರೆ ಇಷ್ಟಕ್ಕೆ. ತಿನ್ನೋಣ, ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಇದು 2 ಕೈಯಲ್ಲೂ ತಿನ್ನಬೇಕು. ಏನಾದ್ರು ಚೆಲ್ಬಿಟ್ರೆ ಏನು ಮಾಡೋದು, ಬಟ್ಟೆ ಗಲೀಜಾಗುತ್ತೆ. ಯಾಕೆ ಹಾಕ್ಕೊಂಡಿರ್ತೀನಿ, ನೋಡೋಣ. ಕ್ರ್ಯಾಬ್ ಗೀ ರೋಸ್ಟ್ ಇದೆ. ನೈಸ್. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಎಂತ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ವಿಷಯ ಹೇಳಿಲ್ಲ ಅಲ್ಲ ನಿಮಗೆ ನಾನು, ಏನು ಗೊತ್ತಾ, ಅಲ್ಲಿ ಇದು ಊಟ ತಿಂತಾ ಇರಬೇಕಾದ್ರೆ ಒಂದು ಕ್ಯಾಟ್ ಬಂತು. ತುಂಬ ಇದ್ದಾವೆ ಇಲ್ಲಿ ಕ್ಯಾಟು. ಆ ಕ್ಯಾಟಿಗೆ ಫೀಡ್ ಮಾಡೋಣ ಅಂತ ಹೋದ್ರು, ಇಲ್ಲಿ ನೋಡಿ. ಅಂದರೆ ಪಾಪ ಅದಕ್ಕೇನು ಗೊತ್ತಾ ಇದು ಕೈ ಕಚ್ಚಬೇಕು ಅಂತ, ಅಂದರೆ ಕೊಡಕ್ಕೆ ಹೋದ್ನಲ್ಲ ಸಡನ್ನಾಗಿ ಬಂದುಬಿಡ್ತು. ಸೊ ಈ ಥರ ಆಯಿತು. ನಾನೇನು ಅದನ್ನ ಬ್ಲೇಮ್ ಮಾಡಲ್ಲ. ಬಾಯ್. ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಫುಲ್ ಸ್ವೆಟ್ ಇವತ್ತು. ಸನ್ನಿ ಟು ಹಾಟ್ ಆಗಿಬಿಟ್ಟಿದ್ದಾಳೆ. ಯಾಕೆ ಅಂತ ಅಂದರೆ ನೆನ್ನೆ ಮೊನ್ನೆಲ್ಲ ಮಳೆ ಬಂತಲ್ವ, ಅದಕ್ಕೆ. ಸೊ ಇವಾಗ ನೆಕ್ಸ್ಟು ಒಂದು ಯಾವುದಾದ್ರೂ ಬೀಚ್ ವೇರ್ ಹಾಕ್ಕೊಂಡು ಒಂದು ಸಾಂಗಿಗೆ ರೀಲ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಾಯ್.